ಶಿರಸಿ ಮಾರಿಕಾಂಬಾ ಜಾತ್ರೆಯಲ್ಲಿ ಭಕ್ತರ ದಂಡು, ರಥಕ್ಕೆ ಹಣ್ಣು ಕಡಲೆಕಾಯಿ ಎಸೆದು ಭಕ್ತಿ ಸಮರ್ಪಣೆ. ಎಷ್ಟು ದಿನ ಸಿಗಲಿದೆ ಭಕ್ತರಿಗೆ ತಾಯಿಯ ದರ್ಶನ ನೋಡಿ. ಕರುನಾಡಿನ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದಾದ ಶಿರಸಿಯ ಮಾರಿಕಾಂಬಾ ರಥೋತ್ಸವ ಸಡಗರ ಸಂಭ್ರಮದಿಂದ ಆರಂಭಗೊಂಡಿದೆ. ಕಳೆದ ರಾತ್ರಿ ನಾಡಿಗ ಮನೆತನದವರು ದೇವಿಗೆ ಕಲ್ಯಾಣ ಮಹೋತ್ಸವ ನೆರವೇರಿಸಿ ವಿಧಿವಿಧಾನಗಳನ್ನ ಪೂರೈಸಿದ್ರು. ವಜ್ರ ವೈಢೂರ್ಯದಿಂದ ಸರ್ವಾಲಂಕೃತವಾದ ದೇವಿಯನ್ನ ಇಂದು ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಮಾರಿಕಾಂಬಾ ದೇವಾಲಯದಿಂದ ಬಿಡಕಿ ಬಯಲಿನವರೆಗೆ ಅದ್ದೂರಿಯಾಗಿ ರಥೋತ್ಸವ ನಡೆದಿತ್ತು. ಚರ್ಮವಾದ್ಯ ಮೇಳ, ಡೊಳ್ಳು ಕುಣಿತ, ಜಾಂಜ್ ಸೇರಿದಂತೆ ಕಲಾ ವೈಭವ ಮೇಳೈಸಿತ್ತು. ಸರ್ವಾಲಂಕೃತ ಭೂಷಿತೆಯಾದ ತಾಯಿಯನ್ನ ಕಣ್ತುಂಬಿಕೊಳ್ಳಲು ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದಲೂ ಭಕ್ತರ ದಂಡು ಶಿರಸಿಗೆ ಹರಿದು ಬಂದಿತ್ತು. ಭಕ್ತಿಯ ದ್ಯೂತಕವಾಗಿ ರಥಕ್ಕೆ ಬಾಳೆಹಣ್ಣು, ಕಡಲೆಕಾಯಿ, ಹಾರುಗೋಳಿಗಳನ್ನ ಎಸೆದು ಸಂತೃಪ್ತರಾದರು. ಈ ಮಾರಿಕಾಂಬಾ ಜಾತ್ರೆ ಇಡೀ ಕರ್ನಾಟಕಕ್ಕೆ ಸುಪ್ರಸಿದ್ಧವಾದಂಥ ಜಾತ್ರೆ. ಈ ಮಾರಿಕಾಂಬೆ ಬಹಳ ಪ್ರಸಿದ್ಧವಾದ ಅಪಾರವಾದ ಶಕ್ತಿ ಇದೆ. ಇಲ್ಲಿ ಇಡೀ ಕರ್ನಾಟಕದ ಜನತೆ ಹೇಳ್ಕೊಂಡಿದ್ದೆಲ್ಲ ದೇವರಲ್ಲಿ ನೆರವೇರ್ತದೆ. ತುಂಬ ಜನ ದೂರದಿಂದ ಜಾತ್ರೆ ಸಲುವಾಗಿ ಜನ ಸಾಗರವೇ ಹರಿದು ಬರ್ತಾ ಇರ್ತದೆ. ಗುರುವಾರ ಬೆಳಿಗ್ಗೆಯಿಂದ ಮಾರ್ಚ್ 27ರ ಸಂಜೆಯವರೆಗೆ ಭಕ್ತರಿಗೆ ದೇವಿ ದರ್ಶನವನ್ನ ನೀಡಲಿದ್ದಾಳೆ. ಮಾರಿಕಾಂಬೆ ದೇವಿ ಬೇಡಿದ ವರಗಳನ್ನ ನೀಡುವ ತಾಯಿ. ಹೀಗಾಗಿ ಕಷ್ಟಗಳು ಬಂದಾಗ ಭಕ್ತರು ಈ ದೇವಿಯನ್ನ ನೆನೆದು ಬೇಡಿಕೊಳ್ತಾರೆ. ಜಾತ್ರೆಯ ಸಂದರ್ಭದಲ್ಲಿ ಬಂದು ಹರಕೆಯನ್ನ ಸಲ್ಲಿಸುತ್ತಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.